ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡದೇ ಇಲ್ಲದೆ ಇರಬಹುದು, ಅಥವಾ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್. ಮುಂಚೆ ತರ ಈ ವ್ಯಕ್ತಿ ಮಾತಾಡ್ತಾ ಇಲ್ಲ, ಮತ್ತೆ ಸರಿ ಹೋಗುತ್ತೋ ಇಲ್ವೋ, ಈ ವ್ಯಕ್ತಿಯ ಭಾವನೆ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತಾ ಹೋಗಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಾರ್ಡ್ ಅಥವಾ ಈ ಕಾರ್ಡ್ ಯಾವ್ದಾದ್ರು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಯಾವ ವ್ಯಕ್ತಿಯ ವಿಚಾರವಾಗಿ ಈ ಒಂದು ರೀಡಿಂಗ್ ನೋಡ್ತಾ ಇದ್ರಿ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಬಹುಶಃ ಈ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿ ಫೋಟೋ ನೋಡುವಂಥದ್ದು, ಆ ವ್ಯಕ್ತಿ ಹೆಸರು ಹೇಳ್ಕೊಳ್ಳುವಂಥದ್ದು, ಆ ವ್ಯಕ್ತಿಯ ಮುಖ ಚೆಹರೆನ ನಿಮ್ಮ ಕಣ್ಣಿನಲ್ಲಿ ತಂದುಕೊಳ್ಳುವಂಥದ್ದು, ಈ ರೀತಿ ಮಾಡಿಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಮೊದಲನೆಯ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಆ ವ್ಯಕ್ತಿಯ ಭಾವನೆ ಯಾವ ರೀತಿ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಏನಾದರೂ ಇದ್ರೆ ಆ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟ್ಗೆ ಬರ್ತಾರಾ? ಓಕೆ, ಇಲ್ಲಿ ಎಂಪ್ರೆಸ್ ಬರ್ತಾ ಇದೆ, 7 ಆಫ್ ವಾಂಡ್ಸ್ ಬರ್ತಾ ಇದೆ, 5 ಆಫ್ ವಾಂಡ್ಸ್ ಬರ್ತಾ ಇದೆ. ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನಿದೆ, ಈ ಸಂಬಂಧಗಳ ವಿಚಾರವಾಗಿ ಆಗಿರ್ಬೋದು, ನಿಮ್ಮ ವಿಚಾರವಾಗಿ ಒಳ್ಳೆಯ ಭಾವನೆಗಳಿದೆ, ಒಳ್ಳೆಯ ವಿಚಾರವಾಗಿ ಭಾವನೆಗಳಿದೆ. ಹಾಗೆ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಐಡಿಯಾಸ್ನ ಅವರು ತಲೆಯಲ್ಲಿ ಇಟ್ಕೊಂಡಿದ್ದು, ನಿಮ್ಮ ಒಟ್ಟಿಗೆ ವ್ಯಾವಹಾರಿಕವಾಗೋ ಅಥವಾ ಜೀವನದಲ್ಲೋ ಮುಂದೆ ಈ ರೀತಿಯೇ ಇರಬೇಕು, ಹೀಗೆ ಮಾಡಬೇಕು ಅಂತ ಸಾಕಷ್ಟು ಕನಸುಗಳನ್ನ ತುಂಬಿಕೊಂಡವರು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಈ ವ್ಯಕ್ತಿಯ ಭಾವನೆ ಈಗ ಏನಾಗಿದೆ ಅಂತ ಹೇಳಿದ್ರೆ, 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ವ್ಯಕ್ತಿಗೆ ಅಗ್ರೆಷನ್ ಅಂತ ಹೇಳಬಹುದು. ಹಾಗೆ ನೀವು ಮಾತಾಡಿದ ತಕ್ಷಣ ಕೋಪ ಬರುವಂಥದ್ದಾಗಿರ್ಬೋದು. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಮೈಂಡ್ನಲ್ಲಿ ಸಾಕಷ್ಟು ಗೊಂದಲಗಳು, ಈ ಸಂಬಂಧದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡು ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಅವರ ಮೈಂಡ್ನ ಸ್ಟೇಬಲ್ ಆಗಿ ಇಟ್ಕೊಳ್ತಾ ಇಲ್ಲ. ಅವ್ರು ಒಂದಷ್ಟು ಕನ್ಫ್ಯೂಷನ್ ಮೈಂಡಿಗೆ ಹೋಗುವಂಥದ್ದು, ಈ ಸಂಬಂಧನ ಯಾವ ರೀತಿ ತಗೊಂಡು ಹೋಗಬೇಕು, ಅಥವಾ ಮಾತಾಡ್ತಾ ಕಿರಿಕಿರಿ ಶುರುವಾಗುವಂಥದ್ದು. ಅವರ ಕನ್ಫ್ಯೂಷನ್ ಮೈಂಡ್ ಏನಿದೆಯಲ್ಲ, ಆ ಎನರ್ಜಿ ನಿಮ್ಮೊಟ್ಟಿಗೆ ಮಾತಾಡುವಾಗೂ ಕೂಡ, ನಿಮ್ಮ ಹತ್ರ ಮಾತಾಡುವಾಗೂ ಕೂಡ ಆ ಎನರ್ಜಿ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಕನ್ಫ್ಯೂಷನ್ ಮೈಂಡಿಂದ ನಿಮಗೂ ಕೂಡ ಪಾಸ್ ಮಾಡಿಬಿಡ್ತಾ ಇದ್ದಾರೆ. ನಿಮಗೂ ಕೂಡ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಸಂಬಂಧಗಳ ವಿಚಾರದಲ್ಲಿ, ಅವರು ಈ ಹಿಂದೆ ಮಾತಾಡಿದಾಗ ನೀವು ಕೂಡ ಈ ಸಂಬಂಧದಲ್ಲಿ ಒಂದಷ್ಟು ಗೊಂದಲಕ್ಕೆ, ಯಾವ ರೀತಿಯಾಗಿ ಇದನ್ನು ತಗೊಂಡು ಹೋಗಬೇಕು ಅನ್ನದೇ ಇರುವಷ್ಟು ಗೊಂದಲಕ್ಕೆ ನೀವು ಕೂಡ ಆ ಹಳ್ಳಕ್ಕೆ ಬಿದ್ದಿದ್ದೀರಿ ಅಂತಲೇ ಹೇಳ್ಬಹುದು. ಇಲ್ಲಿ ಅವ್ರ ಜೊತೆಗೆ ಇರೋರು ಕೂಡ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಅವ್ರ ಮೈಂಡನ್ನ ಈ ರೀತಿ ಅಲ್ಲ, ಈ ರೀತಿ ಇರು, ಅವ್ರು ಯಾವುದೋ ಒಂದು ಕಾನ್ಸ್ಟೆಂಟ್ ಮೈಂಡಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಆ ರೀತಿ ಮಾಡೋದಕ್ಕೆ ಅವರು ಮಧ್ಯದಲ್ಲಿರೋರು ಅಂತವ್ರು ಏನು ಮಾಡ್ತಿದ್ದಾರೆ, ಅವ್ರನ್ನ ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವ್ರ ಮೂಡ್ ಏನಿದೆ, ನೀವೇನ್ ಮಾಡ್ತಿದ್ದೀರಿ, ಒಂದಷ್ಟು ಕೊರಗ್ತೀರಿ, ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದೀರಿ, ಇದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಆದಾಗ ಇದನ್ನ ಯಾವ ರೀತಿ ಇದು ಮುಂದುವರಿಯುತ್ತೆ ಅನ್ನೋದು ಗೊತ್ತಾಗದೇ ಇರುವಷ್ಟು ಕನ್ಫ್ಯೂಷನ್ ಅಲ್ಲಿ ನೀವಿದ್ದೀರಿ. ಬಟ್ ಅವರು ಏನ್ ಮಾಡ್ತಾ ಇದ್ದಾರೆ, ಒಂದಷ್ಟು ಫ್ರೆಂಡ್ಸ್ಗಳ ಜೊತೆ ಬೆರೆಯುವಂಥದ್ದು, ಅವ್ರು ಹೇಳಿರುವಂಥ ಮಾತುಗಳಾಗಿರ್ಬಹುದು, ಅವ್ರು ಸಮಾಧಾನ ಪಡಿಸಿರುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡು ನಿಮ್ಮನ್ನ ಮರಿತಾ ಇದ್ದಾರೆ. ಒನ್ ಟೈಮ್ ಅವ್ರಿಗೆ ಒಂದಷ್ಟು ಈ ಸಂಬಂಧದ ಬಗ್ಗೆ ಯೋಚನೆ ಮಾಡಿದಾಗ ಕನ್ಫ್ಯೂಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಿದಾಗ ಏನಾಗ್ತಾ ಇದೆ, ಅವರ ಮೈಂಡ್ ಡೈವರ್ಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರು ಕಾಲ್ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಕಾಲ್ ಮಾಡ್ತಾರೆ, ಬಟ್ ಈಗೋ ಜಾಸ್ತಿ ಇದೆ. ಕಾಲ್ ಮಾಡಿದ್ರು ಕೂಡ ಯಾವುದೋ ಒಂದು ವಿಚಾರಕ್ಕೆ ಮಾಡಿದ್ದೆ ಅನ್ನೋ ಥರನೋ, ಅಥವಾ ನಂಗೆ ನಿನ್ನ ನೆನಪಾಯಿತು, ನಾನು ನಿನ್ನನ್ನು ಮಿಸ್ ಮಾಡಿಕೊಂಡೆ, ಆ ರೀತಿ ಎಲ್ಲ ಯಾವುದು ಮಾತುಗಳು ಆ ವ್ಯಕ್ತಿಯ ಬಾಯಲ್ಲಿ ಬರೋದಿಲ್ಲ. ತುಂಬ ಗತ್ತಿನಿಂದ, ಗಾಂಭೀರ್ಯದಿಂದ ಮಾತಾಡುವಂಥದ್ದು, ಮಿಸ್ ಆಗಿ ಬಂದ್ಬಿಡ್ತು ಅನ್ನುವ ಥರ ಫೀಲ್ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನು ಈ ರೀಡಿಂಗ್ ನೋಡ್ತಾ ಇದ್ರಿ, ಈ ವ್ಯಕ್ತಿಗೆ ಒಂದಷ್ಟು ಹೆಣ್ಣುಗರಳಾಗಿರೋದ್ರಿಂದ, ಹೆಣ್ಗರಳಂದ್ರೆ ಹೇಳ್ತಾರಲ್ಲ ನಮ್ಮಲ್ಲಿ,
ಹೆಣ್ಣು ಮಕ್ಕಳ ಮನಸ್ಥಿತಿ ಅಂದರೆ ತೀರಾ ಹಠನ ತುಂಬ ದಿನದವರೆಗೂ ಸಾಧಿಸೋದಕ್ಕಾಗಲ್ಲ. ಯಾಕೆಂದರೆ ಈ ವ್ಯಕ್ತಿ ಕನ್ಫ್ಯೂಷನ್ ಮೈಂಡ್ ಇರೋದ್ರಿಂದ ಆ ಮೂಮೆಂಟಿಗೆ ಏನು ಬೇಕು ಆ ರೀತಿ ಮಾಡ್ಕೊಳ್ಳೋವಂಥದ್ದು, ಬೇಡ ಅಂತ ಹೇಳಿದ್ರೆ ಇದು ಬೇಡವೇ ಬೇಡ ಅನ್ನುವಂಥದ್ದು ಈ ರೀತಿ ಮಾಡ್ತಾರೆ. ಬಟ್ ಆದರೆ ಈ ಪಾಸ್ಟಲ್ಲಿ ನಡೆದಿರುವಂತಹ ವಿಚಾರಗಳನ್ನ ಮೆಲ್ಕು ಹಾಕ್ತಾ ಈ ವ್ಯಕ್ತಿಯ ಮನಸ್ಸು ಕೂಡ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾರೆ. ಬಟ್ ಈಗ ಮೈಂಡ್ ಚೇಂಜ್ ಆಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಅವರೊಂದಷ್ಟು ಓಡಾಟ ಸುತ್ತಾಟಗಳಿಂದ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಅವ್ರ ಬ್ರೈನಲ್ಲಿ ಓಡ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ಕಾಂಟ್ಯಾಕ್ಟ್ ಮಾಡುವಂಥದ್ದು ಕಮ್ಮಿ ಆಗ್ತಾ ಇದೆ. ಇಲ್ಲಿ ನೀವು ಒಂದಷ್ಟು ಗೊಂದಲಕ್ಕೀಡಾಗಿದ್ದೀರಿ. ಯಾವ ರೀತಿ ಇದನ್ನ ತಗೊಂಡು ಹೋಗಬೇಕು ಅನ್ನುವ ಸ್ಥಿರತೆಗೆ ನೀವು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಆಬ್ವಿಯಸ್ಲಿ ಆ ವ್ಯಕ್ತಿ ಕಡೆಯಿಂದ ಕಾಲ್ ಬರುತ್ತೆ. ಬಟ್ ಆದರೆ ನೀನು ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನುವ ರೀತಿ ಬರಲ್ಲ. ಒಂದಷ್ಟು ಈಗೋ ಇಂದನೇ ಕಾಲ್ ಬರುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಈ ವ್ಯಕ್ತಿ ಈಗೋ ಹರ್ಟ್ ಜಾಸ್ತಿ. ಸೊ ಈ ವ್ಯಕ್ತಿಗೆ ಒಂದಷ್ಟು ಅಹಂ ಜಾಸ್ತಿ ಇರೋದ್ರಿಂದ ಈ ವ್ಯಕ್ತಿ ಗತ್ತಿನಲ್ಲಿ ನಿಮ್ಮನ್ನ ಮಾತಾಡ್ತಾರೆ ಅಂತ ಹೇಳ್ಬೋದು. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂಥ ಕಾರ್ಡ್, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಓಕೆ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿದ್ದರೆ ಅವರ ಭಾವನೆ ಏನಾಗಿದೆ, ಅವರ ವ್ಯಕ್ತಿತ್ವ ಇಂದು ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಮಾಡಲ್ವಾ, ಯಾವ ಮನಸ್ಥಿತಿನಲ್ಲಿ ಆ ವ್ಯಕ್ತಿ ಇದ್ದಾರೆ. ಆಬ್ವಿಯಸ್ಲಿ ಈ ಕಾರ್ಡ್ನಲ್ಲೂ ಕೂಡ ಕನ್ಫ್ಯೂಷನ್ ಮೈಂಡ್ ಇದೆ. ಹಿಂದೆ ನಡೆದಿರುವಂಥದ್ದನ್ನು ಕೂಡ ಅವರು ನಿಮಗೆ ಹೇಳುವಂಥದ್ದು, ಬೇಡ ಅಂತ ಹೇಳುವಂಥದ್ದು, ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು, ಈ ರೀತಿ ಎಲ್ಲ ಮಾತಾಡಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಅವರು ಆ ಮೂಮೆಂಟಿಗೆ ಅವ್ರನ್ನೇನಾದರೂ ನೀವು ಡಿಸ್ಟರ್ಬ್ ಮಾಡಿದ್ರಿ ಅಂತ ಹೇಳಿದ್ರೆ, ಯಾಕೆಂದರೆ ಈ ವ್ಯಕ್ತಿ ಯಾವುದಾದ್ರೂ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಹಾಗೇ ಹೋಗುವಂಥ ವ್ಯಕ್ತಿ. ಇಲ್ಲಾಂದರೆ ಇವರು ಎಷ್ಟರ ಮಟ್ಟಿಗೆ ಕನ್ಫ್ಯೂಷನ್ ಆಗಿರ್ತಾರೆ ಅಂತ ಹೇಳಿದ್ರೆ, ನಂಗೆ ನೀನು ಬೇಡವಾ, ನನಗೆ ನಿನ್ನ ಕಾಂಟ್ಯಾಕ್ಟ್ ಅವಶ್ಯಕತೆನೇ ಇಲ್ಲ, ಅಂತರ ಪಡ್ಕೊಳ್ಳೋವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋವಂಥದ್ದು. ಹಾಗೆ ಇದನ್ನು ಯಾವ ರೀತಿ ತಗೊಂಡು ಹೋಗಬೇಕು ಅನ್ನುವುದೇ ಇನ್ನೂ ಆ ವ್ಯಕ್ತಿ ಮೈಂಡಲ್ಲಿ ಕನ್ಫರ್ಮೇಷನ್ ಇಲ್ಲ. ಇಲ್ಲಿ ನೀವು ಹೇಳುವಂಥ ಕ್ವಶನ್ಸ್ಗಳು, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದಾನೇ ನೀವು ಇವತ್ತು ಈ ಸ್ಥಿತಿಯಲ್ಲಿದ್ದೀರಿ. ಈ ವ್ಯಕ್ತಿ ಕಾಲ್ ಮಾಡ್ತಾರಾ ಕಾಲ್ ಮಾಡಲ್ವಾ, ಭಯ, ಡಿಪ್ರೆಷನ್, ನಿದ್ದೆಗೆಡುವಂಥದ್ದು, ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥದ್ದು, ಊಟನ ಸ್ಕಿಪ್ ಮಾಡುವಂಥದ್ದು, ಒಳ್ಳೆಯ ಮೂಮೆಂಟನ್ನು ಸರಿಯಾಗಿ ಆ ಟೈಮಲ್ಲಿಲ್ಲ, ಆ ಟೈಮಲ್ಲಿ ನೀವು ಅದನ್ನು ನಡೆಸ್ಕೊಂಡು ಹೋಗೋದೂ ಇಲ್ಲ. ಬರೀ ಕಾಲ್ ಮಾಡ್ತಾರಾ ಇಲ್ವಾ ಬರೀ ಇದೇ ವಿಚಾರದಲ್ಲಿ ನೀವು ನಿಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ನಿದ್ದೆ ಇಲ್ದಿರುವಂತಹ ನೆಗೆಟಿವ್ ಥಾಟ್ಸ್ಗಳನ್ನ ಮೈಂಡ್ಗೆ ಹಾಕ್ಕೊಳ್ತಾ ಇದ್ದೀರಿ. ಅವ್ರು ಕಾಲ್ ಮಾತ್ರ ಮಾಡದೆ ಇಲ್ಲದೆ ಇರೋದಷ್ಟೇ. ನೀವು ಎಷ್ಟರ ಮಟ್ಟಿಗೆ ಆಳವಾಗಿ ಹೋಗಿದ್ದೀರಿ ಅಂತ ಹೇಳಿದ್ರೆ ಅದನ್ನು ಸಾಧ್ಯನೇ ಇಲ್ಲ. ಅಯ್ಯೋ ಈ ಜೀವನದಲ್ಲಿ ಮತ್ತಿನ್ಯಾವತ್ತೂ ಆ ಕಾಲ್ ಬರೋದೇ ಇಲ್ಲ, ಅಯ್ಯೋ ಮತ್ತೆ ಇನ್ನು ಬ್ಲಾಕ್ ಓಪನ್ ಮಾಡೋದೇ ಇಲ್ಲ, ಅದು ಇದು ಎಷ್ಟು ನೆಗೆಟಿವ್ ಥಾಟ್ಸ್ಗಳನ್ನ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತಲೆಗೆ ತುಂಬಿಟ್ಕೊಳ್ಳುವಂಥದ್ದು. ಈ ವ್ಯಕ್ತಿ ಮತ್ತೆ ಕಾಲ್ ಮಾಡ್ತಾರಾ, ಮತ್ತೆ ಮೆಸೇಜ್ ಮಾಡ್ತಾರಾ, ಈ ವ್ಯಕ್ತಿ ಮತ್ತೆ ನಮ್ಮ ಜೀವನದಲ್ಲಿ ಬರ್ತಾರಾ? ಆಬ್ವಿಯಸ್ಲಿ ಬಂದೇ ಬರ್ತಾರೆ. ಓಕೆ, ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ತುಂಬ ಮೂಡಿ ಫೆಲ್ಲೋ. ಇನ್ನೊಂದು ಏನು ಗೊತ್ತಾ, ಅವರು ಏನಾದರೂ ಸಾಧನೆ ಮಾಡಬೇಕು, ಅವ್ರು ಏನಾದರೂ ಅಂದ್ಕೊಂಡಿದ್ದಾಗಬೇಕು ಅಂತ ಹೇಳಿದ್ರೆ ಅವ್ರು ಯಾವ ಸೆಂಟಿಮೆಂಟ್ಗೂ ಕೂಡ ಅವರು ಬಗ್ಗೋದಿಲ್ಲ, ಎಲ್ಲ ಸೈಡಿಗೆ ತೆಗೆದಿಟ್ಬಿಡ್ತಾರೆ. ಬಟ್ ಅವರು ಮಾಡುವಂತಹ ಕೆಲಸದಲ್ಲಿ ನೀವು ಪದೇ ಪದೇ ಕಾಲ್ ಮಾಡುವಂಥದ್ದು, ನೀವು ಹೀಗೇ ಇರಬೇಕು, ನನಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅತಿಯಾಗಿರೋದ್ರಿಂದನೇ ನೀವು ನೋವು ಪಡಿತಿದ್ದೀರಿ ಅಂತ ಹೇಳ್ಬೋದು. ಅವರು ಒಂದಷ್ಟು ಕನ್ಫ್ಯೂಷನ್ ಆದಾಗ ಆಗುತ್ತೆ, ನಿಮ್ಮನ್ನೇ ಅವರು ದೂರ ಇಟ್ಬಿಡ್ತಾರೆ. ಆ ವ್ಯಕ್ತಿ ಅವರ ಸಾಧನೆಗೆ ಏನು ಬೇಕಾದರೂ ಮಾಡ್ತಾರೆ. ಯಾಕೆಂದರೆ ಅವರು ಇಲ್ಲಿ ಮೇಜರಾಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮಷ್ಟು ಎಮೋಷನ್ ಆಗೋದಿಲ್ಲ. ಓಕೆ, ಹಾಗಂತ ನೆನಪೇ ಇಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆ ಕಳೆದಿರೋಂಥ ಕ್ಷಣಗಳು, ದಿನಗಳು, ನಿಮ್ಮ ಮೆಸೇಜ್ಗಳು, ನಿಮ್ಮ ಮಾತುಗಳು, ನೀವು ಇದ್ದಂಥ ರೀತಿ ಅಥವಾ ನಿಮ್ಮ ರೀತಿಯೇ ಅಲ್ಲಿ ಟಿ ವಿಯಲ್ಲೋ ಮೊಬೈಲ್ನಲ್ಲೋ ಅಥವಾ ಯಾವುದೋ ಒಂದು ಸಂದರ್ಭ ಬಂದಾಗ ಖಂಡಿತವಾಗ್ಲೂ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ಬಟ್ ಆದರೆ ನಿಮ್ಮ ಅತಿಯಾದ ಎಕ್ಸ್ಪೆಕ್ಟೇಷನ್ನು, ತುಂಬ ಅಳೋದು, ತುಂಬ ಕರೆಯೋದು, ಈ ರೀತಿ ತುಂಬ ಆ ವ್ಯಕ್ತಿನ ಎಮೋಷನ್ಗೆ ನೀವು ತಳ್ಳೋದಕ್ಕೆ ಅಂತ ಹೋಗ್ತೀರಿ. ಆದರೆ ಅವ್ರಿಗೆ ಎಮೋಷನ್ಸ್ ಇಲ್ವೇ? ಅವ್ರು ಯಾಕೆಂದರೆ ಅವ್ರು ಎಲ್ಲ ಕಡೆನೂ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಅವ್ರ ವೈಯಕ್ತಿಕ ಅವ್ರ ಮನೆ ವಿಚಾರ ಆಗಿರ್ಬೋದು, ಅವ್ರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅವ್ರ ಬಗ್ಗೆ ಆಗಿರ್ಬೋದು,
ಅವ್ರು ತುಂಬಾ ಕಾನ್ಸಂಟ್ರೇಷನ್ ಕೊಡ್ತಾರೆ. ಬಟ್ ಆದರೆ ನೀವು ಯಾವ ವಿಚಾರವಾಗಿ ಕೂಡ ನೀವು ಕಾನ್ಸಂಟ್ರೇಷನ್ ಕೊಡೋದಿಲ್ಲ. ಬರೀ ಯಾವುದೋ ಒಂದು ಅವರು ಕಾಲ್ ಮಾಡಿಲ್ಲ, ಅಯ್ಯೋ ಅವ್ರದ್ದು ವೇಟಿಂಗ್ ಬರ್ತಾ ಇದೆ, ಅವ್ರ ಪ್ರೊಫೈಲ್ ಅದು ಬಂತು, ಅದು ಇದಾಯ್ತು, ಆಯ್ತು, ಏನು ಮಾಡೋದಕ್ಕಾಗತ್ತೆ? ನೀವು ಈ ರೀತಿ ತುಂಬಾನೇ ಎಮೋಷನ್ಗೆ ಹೋಗೋದು ದಯವಿಟ್ಟು ಕಟ್ ಹಾಕೊಳ್ಳಿ, ನಿಮಗೆ ನೀವು ಕಟ್ ಹಾಕೊಳ್ಳಿ. ಆಬ್ವಿಯಸ್ಲಿ ಆ ವ್ಯಕ್ತಿಯಿಂದ ಕಾಲ್ ಬರುತ್ತೆ ಅನ್ನೋದ್ರು ಅಂತ ಈ ರೀಡಿಂಗ್ ನೋಡ್ತಾ ಇದ್ರೆ ಆಬ್ವಿಯಸ್ಲಿ ಆ ವ್ಯಕ್ತಿಯಿಂದ ಕಾಲ್ ಬರುತ್ತೆ. ನೀವೆಷ್ಟು ಖುಷಿಯಾಗಿರ್ತೀರಿ, ನೀವೆಷ್ಟು ಸಮಾಧಾನದಿಂದ ಇರ್ತೀರಿ, ನೀವು ಎಷ್ಟು ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಿ, ಆಬ್ವಿಯಸ್ಲಿ ಆ ವ್ಯಕ್ತಿ ಅವಾಗ ಮಿಸ್ ಮಾಡ್ಕೊಳ್ಳೋದು ಶುರು ಮಾಡಿದಾರೆ. ಅವಾಗ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗಿದೆ ಆಲ್ರೆಡಿ. ಆ ವ್ಯಕ್ತಿ ನಿಮ್ಮ ಒಳ್ಳೆಯ ದಿನಗಳನ್ನ, ಒಳ್ಳೆಯ ಮೂಡ್ನ, ಒಳ್ಳೆಯ ಮೂಮೆಂಟ್ನ ನೆನ್ಪು ಮಾಡ್ಕೊಳ್ತಾರೆ. ನೀವು ಹಾಗಲ್ಲ, ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ತುಂಬಾ ನೆಗೆಟಿವ್ ಹಾಕೊಂಡು ನಿಮ್ಮ ಬಗ್ಗೆ ನೀವೇ ಹಾಳು ಮಾಡ್ಕೊಳ್ತಾ ಇದ್ರಿ, ನಿಮ್ಮ ಟೈಮ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಆ ವ್ಯಕ್ತಿ ಮರುಕಳಿಸಿ ಕಾಲ್ ಮಾಡಿದಾಗ, ಅಥವಾ ಆ ವ್ಯಕ್ತಿಗೆ ನೀವು ಕಾಲ್ ಮಾಡಿದಾಗ, ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಮಾತು ಶುರು ಮಾಡಿದಾಗ ದಯವಿಟ್ಟು ಪಾಸ್ಟ್ ಆಗಿರುವಂಥದ್ದನ್ನ ಕೇಳೋದು ಮಾಡೋದು ಇದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಹೊಸ ರೀತಿಯಲ್ಲಿ ಮಾತಾಡುವಂಥದ್ದು ಮಾಡಿ, ಇಲ್ಲಾಂದ್ರೆ ನಿಮಗೆ ಹರ್ಟ್ ಆಗುವಂಥದ್ದು ಜಾಸ್ತಿ. ಯಾಕೆಂದ್ರೆ ಆ ವ್ಯಕ್ತಿ ನಿಮ್ಮಷ್ಟು ಎಮೋಷನ್ ಫೆಲ್ಲೋ ಅಲ್ಲ. ಆ ವ್ಯಕ್ತಿ ಏನು ಹೇಳ್ತಾರೆ ಅದನ್ನು ತಗೊಳ್ಳೋದಕ್ಕೂ ಕೂಡ ನಿಮ್ಮ ಮನಸ್ಸಿಗೆ ತುಂಬಾನೇ ನೋವಾಗತ್ತೆ ಕೆಲವೊಂದು ಟೈಮ್. ಹಾಗಾಗಿ ಆ ವ್ಯಕ್ತಿಯೊಟ್ಟಿಗೆ ಮಾತಾಡುವಾಗ ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ಹೊಸ ಜೀವನದ ಬಗ್ಗೆ, ಹೊಸ ಲೈಫ್ ಬಗ್ಗೆ, ಹೊಸ ವಿಚಾರದ ಬಗ್ಗೆ ದಯವಿಟ್ಟು ನೀವು ಇದನ್ನ ಹೇಳ್ಕೊಂಡು ಹೋಗಿ. ಹಳೆ ವಿಚಾರನ ಹೇಳಿದಾಗ, ಹಳೆದನ್ನ ಡ್ರ್ಯಾಗ್ ಮಾಡಿದಾಗ ಆ ವ್ಯಕ್ತಿ ನಿಮ್ಮ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆ ಹೆಚ್ಚಿದೆ. ಆಬ್ವಿಯಸ್ಲಿ ಕಾಂಟ್ಯಾಕ್ಟೇ ಬರಲ್ವಾ, ಕಾಲೇ ಬರಲ್ವಾ, ಅವ್ರಿಗೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಏನು ಅಂತ ಗೊತ್ತಿದೆ, ನೀವು ಯಾವ ರೀತಿ ಪರ್ಸನ್ ಅಂತ ಗೊತ್ತಿದೆ, ನಿಮ್ಮ ಜೊತೆ ಕಳೆದಿದ್ದು ಕ್ಷಣ ದಿನ ಎಲ್ಲಾನು ನೆನಪಿದೆ. ಅವ್ರಿಗೂ ಕೂಡ ಇತ್ತೀಚೆಗೆ ತುಂಬಾನೇ ಮೆಲುಕು ಹಾಕ್ತಾ ಇರ್ತಾರೆ ನಿಮ್ಮ ನೆನಪುಗಳನ್ನ ಅಂತ ಹೇಳ್ತಾ, ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರೋದು ಶತಸಿದ್ಧ. ಬಟ್ ಆದರೆ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ. ದಯವಿಟ್ಟು ನೆಗೆಟಿವ್ ಥಾಟ್ಸ್ಗಳನ್ನ ತಲೆಯಿಂದ ತೆಗೆದು ಹಾಕಿ. ನೆಗೆಟಿವ್ ಥಾಟ್ಸ್ಗಳು ನೀವು ಅಫರ್ಮೇಷನ್ ಸೆಂಡ್ ಮಾಡಿದಾಗ ಅದೇ ಆಗುವ ಸಾಧ್ಯತೆ ಇರುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆ ವ್ಯಕ್ತಿ ಬಂದೇ ಬರ್ತಾರೆ, ಮಾತಾಡ್ತಾರೆ ಅಂತ. ಆಬ್ವಿಯಸ್ಲಿ ಸನ್ ಕಾರ್ಡ್ ಬಂದಿದೆ, 6 ಆಫ್ ಕಪ್ಸ್ ಬಂದಿದೆ, ಆ ವ್ಯಕ್ತಿಗೆ ನೆನಪಿದೆ, ಹೊಸ ರೀತಿಯಲ್ಲಿ ಅವರು ಮಾತಾಡಿಸೋದಕ್ಕೂ ಶುರು ಮಾಡ್ತಾರೆ. ನೀವು ಕೂಡ ಹಳೆ ವಿಚಾರ ಕೇಳ್ದಲೆ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.